ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಪ್ರತಾಪ್. ಇಂದು ನಾನು ತೋರಿಸ್ತಾ ಇರೋದು ನಿಮಗೆ ನನ್ನ ಶಾರ್ಟ್ ಮಂಗಲ ಚೈನ್ ಡಿಸೈನ್. ಮೊನ್ನೆ ತಾನೇ ಸ್ವಲ್ಪ ದಿನ ಆಯಿತು ಮಾಡಿಸ್ಕೊಂಡು, ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದು ಮುಡಿ ಚೈನ್, ಮಂಗಲ ಚೈನ್ ಅಂತೇಳಿ, ಮುಡಿ ಕಟ್ಟಿಂಗ್ ಅಂತೇಳಿ ಕರೀತಾರೆ. ನೋಡ್ತಾ ಹೋಗಿ, ತುಂಬ ಶಾರ್ಟ್ ಆಗಿರ್ತಕ್ಕಂಥ ಮಂಗಲ್ ಚೈನ್ ಇದು. 18 ಇಂಚಸ್ ಏನೋ ಬರುತ್ತೆ ಅಷ್ಟೇ ಇದು. ನಾನು ಡೈಲಿ ಸ್ಕೂಲಿಗೆ ಹೋಗೋದ್ರಿಂದ ಡೈಲಿ ಯೂಸಿಗೆ ಚೆನ್ನಾಗಾಗುತ್ತೆ ಅಂತೇಳಿ ಮಾಡಿಸ್ಕೊಂಡಿದ್ದೀನಿ. ನಿಮಗೂ ಯಾರಾದರೂ ಈ ಡಿಸೈನ್ ಇಷ್ಟ ಆದರೆ ಮಾಡಿಸ್ಕೋಬೋದು. ನೋಡಿ ಡಿಸೈನ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಇದು ನೋಡಿ ಯಾವ ಥರ ಕೊಟ್ಟಿದ್ದಾರಪ್ಪ ಅಂತಂದರೆ, ಒಂದು ಕರಿಮಣಿ ಪಕ್ಕಕ್ಕೆ ಒಂದು ಮುಡಿ ಅಂತೇಳಿ ಡಿಸೈನ್ ಮಾಡಿದ್ದಾರೆ. ನೋಡಿ ತಾಳೆ ಎಷ್ಟು ಮುದ್ದಾಗಿ ಕ್ಯೂಟಾಗಿದೆ, ತುಂಬ ಚಿಕ್ಕದಾಗಿ. ನೋಡ್ತಾ ಹೋಗಿ, ಅದೇ ಒಂದು ಕರಿಮಣಿ ಒಂದು ಮುಡಿ 1+1 ಅಂತೇಳಿ ಈ ಡಿಸೈನ್ ಕರೀತಾರೆ. ಇದೇ ಥರ ತುಂಬ ಲಾಂಗ್ ಡಿಸೈನ್ 40 ಗ್ರಾಮ್ಸಲ್ಲೆಲ್ಲ ಮಾಡಿಸ್ಕೊಳ್ತಾರೆ. 3 ಮುಡಿಗೆ ಒಂದು ಕರಿಮಣಿ ಥರ ಅಥವಾ 5 ಮುಡಿಗೆ ಒಂದು ಕರಿಮಣಿ ಥರ. ಆದರೆ ಇದು ಒಂದು ಮುಡಿಗೆ ಒಂದು ಕರಿಮಣಿ ಅಂತೇಳಿ ಮಾಡಿಸ್ಕೊಂಡಿದ್ದೀನಿ. ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿರಿ. ತುಂಬ ಮುದ್ದಾಗಿದೆ ಅಂತಲೇ ಹೇಳ್ಬೋದು. ಯಾರಾದರೂ ಡೈಲಿ ಆಫೀಸ್ ವೇರ್ಗೆ ಹೋಗೋರು ಇರ್ಬೋದು, ಅಥವಾ ಟೀಚರ್ಸ್ ಲೆಕ್ಚರ್ಸ್ ಡೈಲಿ ಯೂಸ್ ಮಾಡೋಕ್ಕಂತ ತುಂಬ ಚೆನ್ನಾಗಿದೆ. ನಾನು ಸ್ಕೂಲಿಗೆ ಹೋಗೋದ್ರಿಂದ ಈ ಡಿಸೈನ್ ತುಂಬ ದೊಡ್ಡದಾಕೊಳ್ಳೋಕ್ಕಿಂತ ಚಿಕ್ಕದು ಚೆನ್ನಾಗಿರುತ್ತೆ ಅಂತೇಳಿ ಮಾಡಿಸ್ಕೊಂಡಿದ್ದೀನಿ. ಯಾರಿಗೆಲ್ಲ ನನ್ನ ಚೈನ್ ಇಷ್ಟ ಆಗುತ್ತೆ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ, ಡಿಸೈನ್ ಹೇಗಿದೆ ಅಂತ ಹೇಳಿ. ನೋಡ್ತಾ ಹೋಗಿ, ಇದು ಟೋಟಲ್ ಬಂದುಬಿಟ್ಟು ಎಷ್ಟು 270 ಮಿಲಿ ಕಡಿಮೆ 12 ಗ್ರಾಮ್ ಇದೆ. ಅದು ತಾಳಿನ ನಾನು ಮೊದಲೇ ಮಾಡಿಸ್ಕೊಂಡು ಇಟ್ಕೊಂಡಿದ್ದೆ. ಅವಾಗೇನೋ ಮೋಸ್ಟ್ಲಿ 10 ಗ್ರಾಮ್ಸಿಗೆ 30,000 ರೂಪಾಯಿನ ಇತ್ತು. ಇಲ್ಲಿ ನೋಡಿರಿ, ಶ್ರೀ ಲಕ್ಷ್ಮಿ ಹಾಲ್ಮಾರ್ಕ್ ಸೆಂಟರ್ ಅಂತೇಳಿ ದಾವಣಗೆರೆಯಲ್ಲಿ ಇರ್ತಕ್ಕಂಥದ್ದು ಶಾಪಲ್ಲಿ ಮಾಡ್ತಾ ಇರೋದು. ಇವ್ರು ಬಂದುಬಿಟ್ಟು ಎಲ್ಲ ಗೋಲ್ಡ್ ಶಾಪ್ನವ್ರಿಗೆ ಇವರೇ ಗೋಲ್ಡನ್ನು ಮಾಡಿಕೊಡ್ತಾರೆ. ಮನೆಯಲ್ಲೇ ಮಾಡ್ತಾರೆ. ಅವ್ರದ್ದೊಂದು ಚಿಕ್ಕದಾಗಿ ಮಾಡಿಕೊಂಡು ಶಾಪನ್ನು ಮಾಡಿಕೊಂಡು ಮನೆಯಲ್ಲೇ ರೆಡಿ ಮಾಡಿ ಅಂಗಡಿಗೆ ಕಳಿಸ್ತಾರೆ. ಅಂಗಡಿ ಆರ್ಡರ್ಸ್ ತೊಗೊಳ್ತಾರೆ ಇವರು. ಅಲ್ಲಿ ನಾನು ಈ ಚೈನ್ನ ಮಾಡಿಸಿರೋದು ನೋಡಿ. 16/3/2025 ಮಾಡಿಸಿದ್ದೀನಿ. ಈ ಥರ ಕಾರ್ಡು ಕೂಡ ನಿಮಗೆ ಕೊಡ್ತಾರೆ. ಇದು ಒಂದು ಸ್ಕಿನ್ ಪ್ಯೂರಿಟಿ ಎಷ್ಟು ಇದೆ ಅಂದರೆ, ಇದು ಹಾಲ್ಮಾರ್ಕ್ 84 ಹಾಲ್ಮಾರ್ಕ್ ಚೈನ್. ಇದು ನೀವು ಬೇಕಂದರೆ 916ಅಲ್ಲಿ ಮಾಡಿಸ್ಕೋಬೋದು. ಇದು ನಾನು 84ಅಲ್ಲಿ ಮಾಡಿಸಿರ್ತಕ್ಕಂಥದ್ದು. ನನಗಂತೂ ತುಂಬ ಇಷ್ಟ ಆಗಿದೆ ಇದು. ನಾನು ತುಂಬ ಆಸೆಯಿಂದ ಮಾಡಿಸ್ಕೋಬೇಕು ಅಂತ ಅಂದ್ಕೊಳ್ತಿದ್ದೆ, ಬಟ್ ಮಾಡಿಸ್ಕೊಳಕ್ಕಾಗಿರಲಿಲ್ಲ. ಇವಾಗ ಮಾಡಿಸ್ಕೊಂಡಿದ್ದೀನಿ. ಆದ್ದರಿಂದ ನಿಮಗೂ ಕೂಡ ಶೇರ್ ಮಾಡ್ತಿದ್ದೀನಿ. ಯಾರಾದರೂ ಮಾಡಿಸ್ಕೋಬೇಕು ಅಂದರೆ ಡಿಸೈನ್ ಇಷ್ಟ ಆಗ್ಬೋದು ಅಂತೇಳಿ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಯಾರಿಗಿಷ್ಟ ಆಗಿದೆ ಪ್ಲೀಸ್ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ದಾವಣಗೆರೆ ವೀಕ್ಷಕರು ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಹಾಯ್ ಅಂತ ಮೆಸೇಜ್ ಮಾಡಿ. ನಾವು ಕೂಡ ದಾವಣಗೆರೆಯಲ್ಲಿರ್ತಕ್ಕಂಥ ಒಂದು ದಾವಣಗೆರೆ ಅಕ್ಕಪಕ್ಕನೇ ಅಂತಲೇ ಹೇಳ್ಬೋದು, ಹತ್ರದಲ್ಲೇ ಇರ್ತಕ್ಕಂಥ ಒಂದು ಹಳ್ಳಿ. ನಾವು ಅಲ್ಲಿದ್ದ ವಿಡಿಯೋ ಮಾಡ್ತಾ ಇರೋದು. ಇನ್ನು ಅನೇಕ ರೀತಿಯ ನನ್ನ ಲೈಫ್ ಸ್ಟೈಲ್ ಹೇಗಿದೆ ಅಂತಕ್ಕಂಥದ್ದಾಗಿರ್ಬೋದು, ಕುಕ್ಕಿಂಗ್ ವಿಡಿಯೋಸ್ ಆಗಿರ್ಬೋದು, ಹಾಗೆ ಮಕ್ಕಳ ಒಂದು ರೊಟೀನ್ ಯಾವ ಥರ ಇದೆ ನಂದು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತೀನಿ. ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ದಾವಣಗೆರೆ ಅಕ್ಕಪಕ್ಕ ಸುತ್ತಮುತ್ತ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಕರ್ನಾಟಕದ ಜನಗಳನ್ನು ಬೆಳೆಸಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನೀವು ಈ ಥರ ಚೈನನ್ನು ಒಂದು 15 ಗ್ರಾಮ್ಸ್ ತನಕನೂ ಮಾಡಿಸ್ಕೋಬೋದು. ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು. ಡೈಲಿ ಯೂಸ್ ಮಾಡಿದ್ರು ಕೂಡ ಯಾವುದೇ ರೀತಿ ಕಟ್ಟಾಗೋದಿಲ್ಲ. ಇದು ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು ಈ ಚೈನ್. ಎಲ್ಲ ನನ್ನ ಫ್ರೆಂಡ್ಸ್, ನನ್ನ ಕೊಲೀಗ್ಸ್ ಎಲ್ಲರೂ ಹಾಕೊಂಡಾಗ ತುಂಬ ಚೆನ್ನಾಗಿದೆ ಅಂತಲೇ ಕಮೆಂಟ್ ಮಾಡಿದರು ಅಂತಲೇ ಹೇಳ್ಬೋದು. ಡೈಲಿ ವೇಸ್ ಪರ್ಪಸ್ಸಿಗೆ ತುಂಬ ಆರಾಮಾಗಿ ಮಾಡಿಸ್ಕೋಬೋದು. ಏನು ಕಟ್ಟಾಗೋದಿಲ್ಲ. ಡೈಲಿ ಯೂಸ್ ಮಾಡಿದ್ರು ಕೂಡ ಕಟ್ಟಾಗೋದಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ಇದು ಏನು ಕರಿಮಣಿ ಹಾಕ್ಸಿದ್ದೀನಲ್ಲ, ಅದಕ್ಕೆ ನಾವು ಚಾರ್ಜ್ ಮಾಡೋ ಆಗಿಲ್ಲ. ಅದನ್ನು ಲೆಸ್ ಮಾಡಿಬಿಟ್ಟು ಗೋಲ್ಡ್ ಎಷ್ಟಿದೆ ಅದಕ್ಕಷ್ಟೇ ಅವರು ಅಮೌಂಟನ್ನು ಇಸ್ಕೊಳ್ತಾರೆ. ಅದು ಸಪ್ರೇಟ್ ತೆಗಿತಾರೆ. ಎಷ್ಟು ಗ್ರಾಮ್ಸ್ ಇದೆ ಅದನ್ನು ವೇಸ್ಟ್ ತೆಗೆದು ನಮಗೆ ತೂಕ ಮಾಡಿ ಕೊಡ್ತಾರೆ. ಓಕೆ, ಥ್ಯಾಂಕ್ ಯು.